ನಮಸ್ಕಾರ ಎಲ್ಲ ನನ್ನ ಚಾಲಕ ಮಿತ್ರರಿಗೆ. ಏನಪ್ಪಾ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದೀನಿ ಅಂತ ಹೇಳಿದ್ರೆ, ನನ್ನ ಮನಸ್ಸಲ್ಲಿ ಈ ಚಾಲಕರ ನಡುವೆ ಒಂದ್ ಸ್ವಲ್ಪ ಚಾಲಕರ ಹತ್ರ ಮಾತಾಡುವಾಗ ಸುಮಾರು ಪ್ರಶ್ನೆಗಳು ಉಟ್ಕೊಂತ ಇದೆ. ಅದ್ರ ಜೊತೆಗೆ ಚಾಲಕರ ಜೊತೆ ನನಗೂ ಒಂದ್ ಸ್ವಲ್ಪ ಪ್ರಶ್ನೆಗಳಿದೆ. ಆ ಪ್ರಶ್ನೆಗಳಿಗೆ ಉತ್ತರ ಎಲ್ಲಿ ಸಿಗತ್ತೆ ಅಂತ ಹೇಳಿದ್ರೆ, ಆ ಯಾರು ಈ ಮೀಟರ್ ಕಾನ್ಸೆಪ್ಟ್ ಬಗ್ಗೆ, ಈ ಟೌನರ್ ಅಪ್ಲಿಕೇಶನ್ ಬಗ್ಗೆ ಹೇಳ್ತಾ ಇದೀವಿ, ಅವರು ಮಾಲೀಕರ ಹತ್ರನೇ ಇದ್ರ ಬಗ್ಗೆ ಉತ್ತರ ಸಿಗತ್ತೆ ಅಂತ ಗೊತ್ತಾಗ್ಬಿಟ್ಟು ಆಫೀಸ್ ಹತ್ರ ಬಂದಿದ್ದೀನಿ. ನಮ್ಮ ಎದುರುಗಡೆ ರಘುಯಾದವ್ ಸರ್ ಅಂತ ಕುತ್ಕೊಂಡಿದ್ದಾರೆ, ಟೌನರ್ ಅಪ್ಲಿಕೇಶನ್ ಓನರ್ ಅವರು. ದಯವಿಟ್ಟು ಅವ್ರ ಹತ್ರ ಒಂದ್ ಸ್ವಲ್ಪ ಪ್ರಶ್ನೆಗಳನ್ನ ಕೇಳೋಣ. ದಯವಿಟ್ಟು ಈ ವಿಡಿಯೋನ ನೋಡುವಂತವ್ರು ಪೂರ್ತಿ ವಿಡಿಯೋನ ನೋಡುವಂತ ಕೆಲಸ ಮಾಡಿ. ಮಾಹಿತಿ ನಿಮ್ಗೆ ಸಿಗತ್ತೆ. ಈ ಮಾಹಿತಿನ ಇಟ್ಕೊಂಡು ಯಾರುಗಳಿಗೆ ಮಾಹಿತಿ ಇಲ್ಲ, ಯಾವ ಚಾಲಕರಿಗೆ ಮಾಹಿತಿ ಇಲ್ಲ, ಆ ಚಾಲಕರಿಗೆ ಮಾಹಿತಿ ಕೊಡುವಂತ ಕೆಲಸ ಮಾಡಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ಇವಾಗ ಟೌನರ್ ಅಪ್ಲಿಕೇಶನ್ ನೀವು ಮೀಟರ್ ಕೊಡ್ತಾ ಇದ್ದೀರಾ. ಫಸ್ಟ್ ಆಫ್ ಆಲ್ ನಿಮ್ ಪ್ರಶ್ನೆ ಕೇಳಕ್ಕಿಂತ ಮುಂಚೆ ನಮ್ಮ ಚಾಲಕರ ವರ್ಗದಿಂದ ನಿಜವಾಗ್ಲೂ ಒಂದು ಪ್ರಶ್ನೆ ಕೇಳೋದಕ್ಕೆ ನಿಮ್ಮ ಸಮಯ ಬಿಡುವು ಮಾಡ್ಕೊಂಡು ನಮ್ಮ ಆಫೀಸರ್ಗೂ ಬಂದು ನಮ್ಮನ್ನ ಪ್ರಶ್ನೆ ಕೇಳ್ತಾ ಇರೋದಕ್ಕೆ ಧನ್ಯವಾದಗಳು ಸರ್. ನಿಮ್ಮಂಗೆ ಎಲ್ಲಾ ಚಾಲಕರು ಏನ್ ಕೆಲಸ ಮಾಡ್ತಾ ಇದೀವಿ, ಯಾವ ತರ ಕೆಲಸ ಮಾಡ್ತಾ ಇದೀವಿ, ಯಾವ ತರ ಮಾಡ್ಬೇಕು, ಈ ತರ ಪ್ರಶ್ನೆ ಕೇಳೋ ಅಂತದ್ದು ಮತ್ತೆ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳೋ ಅಂತ ವಿಚಾರ, ಆ ಒಂದು ಹೊಸ ಏನಂತಾರೆ ಒಂದು ಒಂದು ರೀತಿ ನೀತಿ ಡ್ರೈವರ್ಗಳು ಅಳವಡಿಸ್ಕೊಂಡ್ರೆ ಅವ್ರ ಮೇಲೆ ಯಾವ್ದೇ ಕಂಪ್ನಿಗಳು ಯಾವ್ದೇ ತರನು ದಬ್ಬಾಳಿಕೆ ಮಾಡಕ್ ಆಗೋದಿಲ್ಲ. ಮತ್ತೆ ವ್ಯವಸ್ಥೆನ ಅರ್ಥ ಮಾಡ್ಕೊಂಡು ಅಳವಡಿಸ್ಕೊಂಡಾಗ ಅದರದೇ ಆದಂತ ಒಂದು ವೈಶಿಷ್ಟ್ಯತೆ ಒಂದು ಸ್ಟಾರ್ಟ್ ಆಗ್ತದೆ. ಫಸ್ಟ್ ಆಫ್ ಆಲ್ ನೀವು ಇಲ್ಲಿ ಬಂದು ನಮ್ಮನ್ನ ಪ್ರಶ್ನೆ ಕೇಳ್ತಾ ಇರೋದಕ್ಕೆ ಧನ್ಯವಾದಗಳು ಸರ್. ಇದು ಏನು ನಮ್ದು ಹೊಸ ವಿಚಾರ ಅಲ್ಲ. ಆಲ್ರೆಡಿ ನಾವು ಒಂದ್ 8 ತಿಂಗಳಿಂದ ಇದೇ ವಿಚಾರವಾಗಿ ನಮ್ಮ ಫೇಸ್ಬುಕ್ ಪೇಜ್ಗಳಲ್ಲಿ ಅಪ್ಲೋಡ್ ಮಾಡ್ತಾ ಇದೀವಿ. ಏನೋ ನಾವು ಡಿಸೆಂಬರ್ ಇಂದ ಸ್ಟಾರ್ಟ್ ಮಾಡಿದ್ವಿ, ಅದೇನ ತಿರ್ಗಾ ರೀಕ್ರಿಯೇಷನ್ ತರ ಸ್ಟಾರ್ಟ್ ಮಾಡ್ತಾ ಇದೀವಿ. ಸರ್, ಮೊದಲನೇ ಪ್ರಶ್ನೆ, ನಿಮ್ಮ ಟೌನರ್ ಸಂಸ್ಥೆ ಅಗ್ರಿಗೇಟರ್ ಸಂಸ್ಥೆನಾ ಇಲ್ವಾ ಸರ್? ಸರ್, ನಾವು ಅಗ್ರಿಗೇಟರ್ ಸಂಸ್ಥೆ ಅಲ್ಲ ಸರ್. ಸೊ ಒಂದು ಅಗ್ರಿಗೇಟರ್ ಸಂಸ್ಥೆ ಅಂದ್ರೆ ಯಾವುದೇ ಒಂದು ಸಂಸ್ಥೆ, ಸೊ ಆ ಸಂಸ್ಥೆ ಒಂದು ಪೂರ್ತಿ ಜವಾಬ್ದಾರಿ ತಗೊಂಡು ಅವ್ರದೇ ಆದಂತ ಓನ್ ವೆಹಿಕಲ್ಸ್ ನ ಇಟ್ಕೊಂಡು ಅಥವಾ ಲೀಸ್ ವೆಹಿಕಲ್ಸ್ ನ ತಗೊಂಡು ಮತ್ತೆ ಅವರು ಗ್ರಾಹಕರಿಗೆ ಸೇವೆ ಕೊಡೋದನ್ನ ಅಗ್ರಿಗೇಟರ್ ಸಂಸ್ಥೆ ಅಂತ ಕರೀತಾರೆ. ಮತ್ತೆ ಈ ಅಗ್ರಿಗೇಟರ್ ಸಂಸ್ಥೆಗೆ ಸಂಪೂರ್ಣ ಜವಾಬ್ದಾರಿ ಇದೆ. ಆ ಟ್ರಿಪ್ ಸ್ಟಾರ್ಟ್ ಮಾಡಿದಾಗಿಂದ ಟ್ರಿಪ್ ಎಂಡ್ ಮಾಡೋವರೆಗೂ, ಅದು ಗ್ರಾಹಕರಾಗ್ಲಿ ಚಾಲಕರಾಗ್ಲಿ, ಅವ್ರಿಗೆ ಏನೇ ಆಗು ಹೋಗುಗಳಿದ್ರು ಅದಕ್ಕೆಲ್ಲ ಕಂಪ್ನಿನೇ ಜವಾಬ್ದಾರಿ ಆಗ್ತದೆ. ಮತ್ತೆ ಅಗ್ರಿಗೇಟರ್ ಗಳಿಗೆ RTO ಕಡೆಯಿಂದ ಅದರದೇ ಆದಂತ ಕೆಲವು ವಿಶಿಷ್ಟವಾದ ಕಾನೂನುಗಳಿದ್ದಾವೆ. GPS ಇರಬೇಕು, ಮತ್ತೆ ದರಗಳನ್ನ ಈ ತರ ಮೇಂಟೈನ್ ಮಾಡ್ಬೇಕು ಅಂತ ಎಲ್ಲ ಇದಾವೆ. ಇದೆಲ್ಲ ಅಗ್ರಿಗೇಟರ್ ಸಂಸ್ಥೆಗಳು 2014ರಿಂದ 2020ವರೆಗೂ 19ವರೆಗೂ ಎಲ್ಲ ಮ್ಯಾನೇಜ್ ಮಾಡ್ದು. ಇವಾಗ ಯಾವುದೇ ಅಗ್ರಿಗೇಟರ್ ಸಂಸ್ಥೆಗಳಿಗೂ ಲೈಸೆನ್ಸ್ ಇಲ್ಲ, ಯಾವ್ದು ರಿನ್ಯೂವಲ್ ಆಗಿಲ್ಲ, 6-7 ವರ್ಷ ಆಗಿದೆ. ಹಾಗಾಗಿ ಇವತ್ತು ಅಗ್ರಿಗೇಟರ್ ಸಂಸ್ಥೆಗೆ ಇರೋ ಅರ್ಥನೇ ಬದಲಾಗ್ಬಿಟ್ಟಿದೆ ಚಾಲಕರ ಮೈಂಡ್ ಸೆಟ್ ಅಲ್ಲಿ. ನಾವು ಯಾವ್ದೇ ಕಾರಣಕ್ಕೂ ಅಗ್ರಿಗೇಟರ್ ಅಲ್ಲ. ನಾವು ಈ ಚಾಲಕರಿಗೆ ಅವ್ರದೇ ಆದಂತ ಕಾನೂನು ಕೆಳಗಡೆ ಕೆಲಸ ಮಾಡೋದಕ್ಕೆ ಇವತ್ತು ಒಂದು ಡಿಜಿಟಲ್ ಆಗಿ ಒಂದು ವ್ಯವಸ್ಥೆ ಅನಿವಾರ್ಯತೆ ಆಗಿದೆ. ಪ್ರತಿಯೊಂದು ವ್ಯಾಪಾರಕ್ಕೂ ಪ್ರತಿಯೊಬ್ಬರ ಜೀವನಕ್ಕೂ ಆ ಡಿಜಿಟಲ್ ವ್ಯವಸ್ಥೆನ ನಮ್ಮ ಚಾಲಕರ ಅನುಕೂಲಕ್ಕೆ ಮತ್ತೆ ಕಾನೂನು ಕೆಳಗಡೆ ಕೆಲಸ ಮಾಡೋದಕ್ಕೆ ಇದು ಒಂದು ವ್ಯವಸ್ಥೆ. ಅಂದ್ರೆ ಇವಾಗ ಒಂದು ಮನೆ ಕಟ್ಟಿದ್ರೆ ಅದು ಸ್ವಂತ ಪ್ರಾಪರ್ಟಿ, ಇಷ್ಟ ಬಂದಂಗೆ ಕಟ್ಕೊಂಡಿರ್ತಾರೆ. ಬಟ್ ಒಂದು ರೋಡ್ ಹಾಕಿದ್ರೆ ಹಂಗ ಹಾಕಕ್ಕಾಗಲ್ಲ. ಅದನ್ನ ನ್ಯಾಷನಲ್ ಸ್ಟ್ಯಾಂಡರ್ಡ್ ಲೆವೆಲ್ ಅಲ್ಲೇ ಹಾಕ್ಬೇಕು. ಇಷ್ಟೇ ಟರ್ಮ್ ಇರಬೇಕು, ಇಷ್ಟೇ ಅಗಲ ಇರಬೇಕು ಅಂತ ರೋಡ್ಗೆ ಒಂದು ವ್ಯವಸ್ಥೆ ಇರ್ತದೆ. ಇವತ್ತು ನಾವೇನ್ ಕ್ರಿಯೇಟ್ ಮಾಡಿದೀವಿ, ಒಂದು ಅಗ್ರಿಗೇಟರ್ ಆಗಿ ಅಂದ್ರೆ ಅದೊಂದು ಬಿಲ್ಡಿಂಗ್ ತರ ಅವ್ರದೇ ಆದಂತ ಒಂದು ಪ್ರೈವೇಟ್ ಕಂಪನಿ, ಪ್ರೈವೇಟ್ ವ್ಯವಸ್ಥೆ, ಅದರಲ್ಲೇ ಅವರು ವ್ಯವಸ್ಥೆ ಮಾಡ್ಕೊಂಡು ಹೋಗ್ತಾರೆ. ನಾವು ಕ್ರಿಯೇಟ್ ಮಾಡಿರೋದು ರಸ್ತೆಗಳಂತ ವ್ಯವಸ್ಥೆ, ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್, ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್. ಇದರಲ್ಲಿ ಯಾವುದೇ ಒಬ್ಬ ಡ್ರೈವರ್ ಕಾನೂನನ್ನ ಯಾವ ತರ ಪಾಲನೆ ಮಾಡ್ಕೊಂಡು ಅವ್ರದೇ ಆದಂತ ಗ್ರಾಹಕರುಗಳನ್ನ ಬೆಳೆಸ್ಕೊಂಡು ಮತ್ತೆ ಈ ದರಗಳಾಗಿರ್ಬೋದು, ಮತ್ತೆ ಇನ್ವಾಯ್ಸ್ ಆಗಿರ್ಬೋದು, ಇನ್ಕಮ್ ಸ್ಟೇಟ್ಮೆಂಟ್ ಆಗಿರ್ಬೋದು, ಇದನ್ನೆಲ್ಲ ಯಾವ ತರ ಮ್ಯಾನೇಜ್ ಮಾಡೋದಕ್ಕೆ ಒಂದು ವ್ಯವಸ್ಥೆನ ಕ್ರಿಯೇಟ್ ಮಾಡ್ಕೊಟ್ಟಿದ್ದೀವಿ. ಇವತ್ತು ಪ್ರತಿಯೊಬ್ಬರು ಚಾಲಕರು ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಬಟ್ ಅವರು ಎಲ್ಲರೂ ವ್ಯಾಪಾರಸ್ಥರು ಅನ್ನೋದನ್ನೇ ಮರ್ತೋಗಿದ್ದಾರೆ. ಖಂಡಿತ. ಇವತ್ತು ಚಾಲಕರಿಗೆ ಈ ಅಗ್ರಿಗೇಟರ್ ಸಂಸ್ಥೆಗಳು ಮತ್ತೆ ಈ ಬೇರೆ ಬೇರೆ ಕಾನೂನಿನ ವ್ಯವಸ್ಥೆಗಳು ಎಲ್ಲರೂ ಏನಾಗ್ಬಿಟ್ಟಿದೆ ಅಂದ್ರೆ ಇವತ್ತು ನಮ್ಮನ್ನ ಭಿಕ್ಷುಕರನ್ನಾಗಿ ಮಾಡ್ಬಿಟ್ಟಿದ್ದಾರೆ ಈ ಅಗ್ರಿಗೇಟರ್ ಕಂಪ್ನಿಗಳ ಕೆಳಗಡೆ. ಮತ್ತೆ ಈ ಅಗ್ರಿಗೇಟರ್ ಕಂಪ್ನಿಗಳು ನಮ್ಮ ಮೇಲೆ ಬ್ರಿಟಿಷರ್ ತರ ದಬ್ಬಾಳಿಕೆ ಮಾಡೋದನ್ನ ಕಲ್ತು ಬಿಟ್ಟಿದ್ದಾರೆ. ಇವತ್ತು ಜಾಸ್ತಿ ಏನೇ ಮಾತಾಡಿದ್ರು ನಮ್ ಚಾಲಕರಿಗೆ ಯೋಚನೆ ಮಾಡೋಕ್ಕೂ ಅವಕಾಶ ಕೊಡಲ್ಲ. ಅವರು ಚಾಲಕರು ಯಾವಾಗ ತಿರುಗಿ ಬೀಳ್ತಾರೆ ಅಂತ ಗೊತ್ತಾಗುತ್ತೋ ಇಮಿಡಿಯೇಟ್ ಆಗಿ ಇನ್ಸೆಂಟಿವ್ ಕೊಡೋದು, ರೇಟ್ ಜಾಸ್ತಿ ಕೊಡೋದು, ಮತ್ತೆ ಆ ಡ್ರೈವರ್ಗಳು ಯಾವಾಗ ವಿಚಾರಗಳನ್ನ ಅರ್ಥ ಮಾಡ್ಕೊಂಡ್ಬಿಡ್ತಾರೋ ಅವ್ರ ವಿರುದ್ಧ ಪೊಲೀಸ್ ಕಂಪ್ಲೇಂಟ್ ಕೊಡೋದು, ಮತ್ತೆ ಪೊಲೀಸರ ಕಡೆಯಿಂದ ದಬ್ಬಾಳಿಕೆ ಮಾಡಿಸೋದು. ಈ ತರ ವಿಶಿಷ್ಟವಾದಂತ ಒಂದು ಹೊಸ ರೀತಿ ನೀತಿಗಳನ್ನ ಜಾರಿಗೆ ತಗೊಬಂದು ಇವತ್ತು ಯಾವ್ದೇ ಕಾರಣಕ್ಕೂ ಚಾಲಕರು ಬುದ್ಧಿವಂತರಾಗಬಾರ್ದು, ಚಾಲಕರುಗಳಿಗೆ ಈ ವ್ಯವಸ್ಥೆನೇ ಅರ್ಥ ಆಗ್ಬಾರ್ದು, ಹೊಸ ವ್ಯವಸ್ಥೆನ ತಗೋಬಾರ್ದು. ಅವ್ರ ಅಸ್ತಿತ್ವ ಉಳಿಸ್ಕೊಳ್ಳೋದಕ್ಕೋಸ್ಕರ ಇವತ್ತು ಚಾಲಕರನ್ನ ದಿಕ್ ತಪ್ಸಂತ ಕೆಲಸ ಮಾಡ್ತಿದ್ದಾರೆ. ಕೆಲವರು ಇದನ್ನ ಅರ್ಥ ಮಾಡ್ಕೊಳ್ತೀರಾ, ಅವ್ರದೇ ಆದಂತ ರೀತಿಯಲ್ಲಿ ನೀವು ಅಗ್ರಿಗೇಟರ್ ಅಲ್ವಾ ಅಂತ ಕೇಳ್ತಿದ್ದಾರೆ. ನಮ್ಮ ಅಪ್ಲಿಕೇಶನ್ ಯಾರೆಲ್ಲ ಬಳಸ್ತಾರೋ ಅವರು ಅಗ್ರಿಗೇಟರ್ಸ್. ಅಂದ್ರೆ ನಮ್ಮ ಅಗ್ರಿಗೇಟರ್ ಬಳಸ್ಕೊಂಡು ಸೇವೆ ಯಾರೆಲ್ಲ ನೀಡ್ತಾರೆ ಚಾಲಕರು, ಅವರು ಅಗ್ರಿಗೇಟರ್. ಇವಾಗ ಈ ಅಗ್ರಿಗೇಟ್ ದೊಡ್ಡ ಸಂಸ್ಥೆ ಮುಂದ್ಗಡೆ ಒಬ್ಬ ಡ್ರೈವರ್ ಯಾವ ತರ ಅಗ್ರಿಗೇಟ್ ಆಗ್ಬಿಡ್ತಾರೆ ಸರ್? ಇಲ್ಲಿ 100 ಗಾಡಿ ಇಟ್ಕೊಂಡಿರೋನು ದೊಡ್ಡ ಅಗ್ರಿಗೇಟರ್,
ಒಂದು ಗಾಡಿ ಇಟ್ಕೊಂಡಿರೋನು ಚಿಕ್ಕ ಸರ್ವಿಸ್ ಪ್ರೊವೈಡರ್. ಅಷ್ಟೇ ಡಿಫ್ರೆನ್ಸ್. Okay. ಇಲ್ಲಿ ಆ ದೊಡ್ಡ ಕಂಪನಿಗೆ ನೀವು ಸೇವೆ ಕೊಡೋದಕ್ಕೆ RTO ಇಂದ ಅಗ್ರಿಗೇಟರ್ ಅಂತ ಲೈಸೆನ್ಸ್ ಕೊಟ್ಟಿದ್ದಾರೆ. ನೀವು ಇಂಡಿಪೆಂಡೆಂಟ್ ಕಂಪನಿ ಚಿಕ್ಕ ಅಲ್ವಾ, ನಿಮ್ಗೆ ಅದಕ್ಕೆ ಪರ್ಮಿಟ್ ಅಂತ ಒಂದು ಲೈಸೆನ್ಸ್ ನ ಕೊಟ್ಟಿದ್ದಾರೆ. ಸೊ ಅಗ್ರಿಗೇಟರ್ ಅನ್ನೋ ಕಂಪನಿಯಲ್ಲೂ ಅವರು ಗ್ರಾಹಕರುಗಳಿಗೆ ಸೇವೆಯನ್ನ ಕೊಡ್ಬೋದು RTO ರೂಲ್ಸ್ ಕೆಳಗಡೆ. ಅದು ದೊಡ್ಡ ಲೈಸೆನ್ಸ್. ಹಾ. ನೀವು ಚಿಕ್ಕ ಡ್ರೈವರ್ಗಳು ಅಲ್ವಾ, ಅಂದ್ರೆ ಚಿಕ್ಕ ಒಂದೊಂದೇ ಗಾಡಿ ಇಟ್ಕೊಂಡಿರೋ ನಿಮಗೂ RTO ಪರ್ಮಿಷನ್ ಕೊಟ್ಟಿದೆ. ಏನಂತ ಒಂದು ಒಬ್ಬೊಬ್ರಿಗೆ ಸೇವೆ ನೀಡಬಹುದು. ಪರ್ಮಿಟ್ ಇಟ್ಕೊಂಡು ಒಂದು ಲೈಸೆನ್ಸ್ ಇಟ್ಕೊಂಡು ನೀವು ಗ್ರಾಹಕರಿಗೆ ಯಾವ ತರ ಸಪೋರ್ಟ್ ಸೇವೆಯನ್ನ ಸಲ್ಲಿಸಬಹುದು ಅಂತ. ನಿಮಗೆ ಎಷ್ಟು ಗ್ರಾಹಕರಿಗೆ ಸೇವೆ ಕೊಡಕ್ ಅಧಿಕಾರ ಇದೆಯೋ ಅಷ್ಟೇ ಅಧಿಕಾರ ಅಗ್ರಿಗೇಟರ್ಗೂ ಇರೋದು.